ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಬಿಸ್ನೆಸ್ ಅಂದರೆ ಅದರಲ್ಲೂ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ನೀವು ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ನಿಮ್ಗೊಂದು ಪ್ಯಾಕಿಂಗ್ ಮಷಿನ್ ಬೇಕಾಗೇ ಆಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ನಾವು ಯಾವ ಪ್ಯಾಕಿಂಗ್ ಮಷಿನ್ ತೊಗೊಬೇಕು, ಚೆನ್ನಾಗಿರುತ್ತೋ ಇಲ್ವೋ, ಯಾವ ಕೆಪಾಸಿಟಿ ತೊಗೊಬೇಕಾಗುತ್ತೆ, ಸೊ ಯಾವ ರೀತಿ ಪ್ಯಾಕಿಂಗನ್ನು ನಾವು ಯೂಸ್ ಮಾಡಬೇಕಾಗುತ್ತೆ, ಪ್ಲಸ್ ಏನು ಸಪ್ಲೈ ಮಾಡ್ತಾರೆ ಅವರು ಒಳ್ಳೆ ಮಷೀನನ್ನು ಕೊಡ್ತಾರೋ ಇಲ್ವೋ, ಹಾಗೆ ಸರ್ವಿಸಸ್ಗಳನ್ನ ಕೊಡ್ತಾರೋ ಇಲ್ವೋ, ಎಲ್ಲ ಡೌಟ್ ನಿಮ್ಮ ತಲೆಯಲ್ಲಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇವತ್ತೊಂದು ವಿಡಿಯೋ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಅಂದರೆ ಇವತ್ತು ನಾನಿದ್ದೀನಿ ಬೆಂಗಳೂರಿನ TANU ಇಂಜಿನಿಯರಿಂಗ್ ಆ್ಯಂಡ್ ಪ್ಯಾಕೇಜಿಂಗ್. ನಮ್ಮ ಜೊತೆ ಇದ್ದಾರೆ ಅದರ MD ಆದಂತಹ ಅಜಯ್ ಅವರು. ಬನ್ನಿ ಅಜಯ್ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಅಜಯ್ ಅವರೇ. ಇದು ಯಾವ ಮಷೀನು, ಏನೇನು ಪ್ಯಾಕೇಜಿಂಗ್ ಮಷೀನು, ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ನಮ್ಮ ಕನ್ನಡಿಗರಿಗೆ ತಿಳಿಸ್ತೀರಾ? ಇದು ಬೇಸಿಕ್ಲಿ ಮೆಕ್ಯಾನಿಕಲ್ ಮಿಷಿನು, ಆಟೋಮೆಟಿಕ್, ಮೆಕ್ಯಾನಿಕಲ್ ವಿತ್ ಆಟೋಮೆಟಿಕ್. ಮೇಲ್ಗಡೆ ನೀವು ಮೆಟಲ್ ಫಿಲ್ ಮಾಡಿದರೆ ಪೌಡ್ರಿಂದ ಹಿಡಿದು ರವೆ ಆಗಿರ್ಬೋದು, ಕಾಳು, ಬೇಳೆ, ಎನಿ ಒನ್ ಐಟಮ್ ಇದರಲ್ಲಿ 10 ಗ್ರಾಮಿಂದ ಹಿಡಿದು 200 ಗ್ರಾಮ್ವರೆಗೂ ಬರುತ್ತೆ. 10 ಗ್ರಾಮಿಂದ 200 ಗ್ರಾಮ್ ಒಂದೇ ಮಿಷಿನ್. ಸರ್, ಇದ್ರದ್ದು ರಿಲೇಟೆಡ್ ವಿಡಿಯೋ ಯಾವ್ದಾದ್ರು ಇದ್ರೆ ನೀವು ತೋರಿಸ್ಬೋದಾ? ವಿಡಿಯೋ ಡಿಸ್ಪ್ಲೇ ಆಗ್ತಾ ಇದೆ, ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಮಷಿನ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಈ ಮಷೀನ್ ಅಲ್ಲಿ ಯಾವ್ಯಾವ ರೀತಿ ಪ್ಯಾಕೇಜಿಂಗ್ ಮಾಡಬಹುದು, ಸ್ಯಾಂಪಲ್ಸ್ ಏನಾದ್ರು ಇದ್ರೆ ತೋರಿಸ್ತೀರಾ? ಸ್ಯಾಂಪಲ್ಸ್ ಅಂದ್ರೆ ಈ ತರ ಕೊಟ್ಬಿಡಿ ತೋರಿಸ್ಬಿಡ್ತೀನಿ ಎಲ್ಲರಿಗೂ. ಸ್ನೇಹಿತರೆ ನೋಡಿ, ಈ ತರ ಸ್ಪೈಸಸ್ ಇರ್ಬೋದು. ನೋಡಿ ಇಲ್ಲಿ ಟರ್ಮರಿಕ್ ಇದೆ, ಇದೆಲ್ಲ ಚಿಕ್ಕ ಚಿಕ್ಕದು 5 ರೂಪೀಸ್ ಪ್ಯಾಕೆಟಸ್. ಇದು ಪ್ಯಾಕೇಜಸ್ 10 ಗ್ರಾಮ್ ಇರ್ಬೋದು, 5 ಗ್ರಾಮ್ ಇರ್ಬೋದು, ಸೊ ಎಲ್ಲ ಇದೆ. ನೆಕ್ಸ್ಟ್ ಕೊಡಿ ಸರ್. ಸೊ ಇದು ನೋಡಿ, ಈ ತರ ಒಂದು ಚಿಲ್ಲಿ ಪೌಡರ್, ಸೊ ಇದು ರೆಗ್ಯುಲರ್ ಆಗಿ ಪೂರ್ತಿ ಮಾಡಬಹುದು. ಹಾಗೆ ನೋಡಿ ಈ ತರ ಇದೊಂದು 10 ರೂಪೀಸ್ದು ಇದಿದೆ, ಅರ್ಶಿನ ಪೌಡರ್ ಇದೆ. ಸೊ ಇದು ನೋಡಿ, ಇದು ಸಾಸಿವೆ ಇದೆ, ಇದು ಟ್ರಾನ್ಸ್ಪರೆಂಟ್ ಇದರಲ್ಲಿ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈ ತರ ಇಂಡಿವಿಜುವಲ್ ಪೌಚ್ಗಳನ್ನು ನೀವು ಬೇರೆ ಬೇರೆ ರೆಡಿ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಇಷ್ಟು ಚಿಕ್ಕದಾಗಿ ಅಲ್ಲದೆ ಈ ತರ ದೊಡ್ಡದಾಗಿ ಪ್ಯಾಕೇಜಸ್ಗಳನ್ನು ಕೂಡ ನೀವು ರೆಡಿ ಮಾಡ್ಬೋದು ಸ್ನೇಹಿತರೆ. ಸೊ ನಾನು ನಿಮ್ಗೆ ತೋರಿಸ್ಬೇಕಂದ್ರೆ ನೋಡಿ, ಇದನ್ನ ಔಟ್ಪುಟ್ ಹೇಗಿರುತ್ತೆ ಅಂತಂದ್ರೆ ನೋಡಿ, ಈ ತರ ಚೈನ್ಗಳು ಇರ್ತವೆ. ನೀವು ಡೈರೆಕ್ಟ್ ಆಗಿ ಇದನ್ನ ಫುಲ್ ರೋಲ್ ಮಾಡಿಬಿಟ್ಟು ಇದನ್ನ ನೀವು ಸೇಲ್ ಮಾಡ್ಬೋದು ಸ್ನೇಹಿತರೆ. ಫುಲ್ ರೋಲ್ ಮಾಡಿ ಪ್ಯಾಕೇಜಸ್ಗಳು ಮಾಡಿ ಹೋಲ್ಸೇಲರ್ಗೆ ಅಥವಾ ಇಂಡಿವಿಜುವಲ್ ಆಗಿ ರಿಟೇಲರ್ಗಳಿಗೆ ಸೇಲ್ ಮಾಡಬಹುದು ಸ್ನೇಹಿತರೆ. ನಿಮ್ಮಲ್ಲಿ ಈ ತರ ಪ್ಯಾಕಿಂಗ್ ಮಷಿನ್ಗಳು ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕನ್ನಡಿಗರಿಗೆ ತಿಳಿಸಿ ಸರ್. ಸರ್, ನಮ್ಮ ಹತ್ರ ಬೇಸಿಕ್ ಮಾಡಲ್ ಮಿಷಿನ್ ಸ್ಟಾರ್ಟಿಂಗ್ ಇಲ್ಲ. ಸ್ಟಾರ್ಟಿಂಗ್ ಮಿಷಿನ್ ಬಂದು ನಿಮಗೆ 1,30,000 ಸಿಗುತ್ತೆ. ಓಕೆ, ಅದು ಮನೇಲೆ ಒಂದು ಫ್ಯಾನ್ಗೆ ಎಷ್ಟು ಕರೆಂಟ್ ಬೇಕಾಗುತ್ತೋ ಅಷ್ಟೇ ಕರೆಂಟ್ ಮನೇಲೆ ಇಟ್ಕೊಂಡು ಮಾಡ್ಬೋದು. ಅದಕ್ಕೆ ಸಪರೇಟ್ ಸೆಟ್ ಗಿಡ್ ಎಲ್ಲ ಏನೂ ಬೇಕಾಗಲ್ಲ. ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಸಿಂಗಲ್ ಫೇಸ್ 1/2 HP ಸಿಂಗಲ್ ಫೇಸ್ ಮಿಷಿನ್. ಓಕೆ ಓಕೆ. ಪ್ಯಾಕೇಜಿಂಗ್ ಯಾವ ರೀತಿ ಬರುತ್ತೆ ಅಂತ? ಪ್ಯಾಕೇಜಿಂಗ್ ಈ ತರ ಟ್ರಾನ್ಸ್ಪರೆಂಟ್. ಸೊ ಈ ತರ ಟ್ರಾನ್ಸ್ಪರೆಂಟ್ ಸ್ನೇಹಿತರೆ ನೋಡಿದ್ರಲ್ಲ, ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುವಂತ 1/2 HP ಮೋಟರ್ ಇರುವಂತದ್ದು ಈ ರೀತಿ ಇದೆ. ಟ್ರಾನ್ಸ್ಪರೆಂಟ್ ಕವರ್ ಅಲ್ಲಿ ಮಾಡುವಂತ ದನ್ ಸಿಗುತ್ತೆ ನಿಮಗೆ 1,30,000. ಸರ್, ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ ನಮ್ಮ ಕನ್ನಡ ಕೋರ ಚಾನಲ್ ವ್ಯೂವರ್ಸ್ಗೋಸ್ಕರ? ಕನ್ನಡ ಕೋರ ಕಡೆಯಿಂದ 10,000 ಡಿಸ್ಕೌಂಟ್ ಮಾಡಿ ಸ್ನೇಹಿತರೆ. 10,000 ರೂಪೀಸ್ ಡಿಸ್ಕೌಂಟ್ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಇವಾಗ ನೆಕ್ಸ್ಟ್ ಅದ್ರ ನಂತರ ಮುಂದಿನ ರೇಂಜ್ ಯಾವುದು, ನೆಕ್ಸ್ಟ್ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ? ನೆಕ್ಸ್ಟ್ ಅಂದ್ರೆ ಇವಾಗ ನಾನು ಹೇಳಿದ್ದು ಪ್ಲೈನ್ ಐಟಮ್. ಪ್ಲೇನ್ ಆಯ್ತು, ಹೌದು. ಬಾರ್ಗೆ ಅದಕ್ಕೆಲ್ಲ ಐಟಮ್ದು ಟ್ರಾನ್ಸ್ಪರೆಂಟ್, ಅದಕ್ಕೇನು ಐಮರ್ ಗೇಮರ್ ಏನಿರಲ್ಲ, ಪ್ಯಾಕಿಂಗ್ ಮಾಡ್ಕೋಬಹುದು. ಅದು ಗ್ರಾಮೇಜ್ ಅಷ್ಟೇ ಅಂತ ಏನಿರಲ್ಲ. ನೆಕ್ಸ್ಟ್ ಬಂದು ಗ್ರಾಮೇಜ್ ಇರುತ್ತೆ. ಇದು 25 ಗ್ರಾಮ್ ಇರುತ್ತೆ, 25, 50, 100 ಗ್ರಾಮ್ ಇರುತ್ತೆ. ಒಂದೇ ಮಿಷಿನ್ ಅಲ್ಲಿ ಬರುತ್ತೆ. ಇದಕ್ಕೆ ಬ್ಯಾಚ್ ಕೋಡಿಂಗ್ ಎಲ್ಲ ಬರುತ್ತೆ. ಬ್ಯಾಚ್ ಕೋಡಿಂಗ್ ಬರುತ್ತೆ. ಇದು 1,60,000 ಆಗುತ್ತೆ. 1,60,000. ಎಲೆಕ್ಟ್ರಾನಿಕ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಕೋಡಿಂಗ್ ಬರುತ್ತೆ. ಮಿಷಿನ್ ದೊಡ್ಡದಿರುತ್ತೆ. ಆಮೇಲೆ ಕಪ್ಸ್ ಎಲ್ಲ ಬರುತ್ತೆ, SS ಕಪ್ಸ್ ಬರುತ್ತೆ. ಮತ್ತೆ ಕ್ಯಾಸ್ಟಿಂಗ್ ಬಾಡಿ ಬರುತ್ತೆ. ಓಕೆ, ಮಿಷಿನ್ SS ಕವರಿಂಗು, ಕ್ಯಾಸ್ಟಿಂಗ್ ಬಾಡಿ, ಟೋಟಲಿ ಸ್ವಲ್ಪ ಮಿಷಿನ್ ಚೇಂಜಸ್ ಆಗಿರುತ್ತೆ. ಸರ್, ಇದಕ್ಕೂ ಕೂಡ 10,000 ರೂಪೀಸ್ ಡಿಸ್ಕೌಂಟ್ ಸಿಗ್ಬೋದಾ? ಕೊಡ್ತೀರಾ? ಖಂಡಿತ ಕೊಡ್ತೀರಲ್ವಾ? ಓಕೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ತರ ವಿತ್ ಕೋಡಿಂಗ್ ಇರುವಂತದ್ದು ಅದಕ್ಕೂ ಕೂಡ 10,000 ಡಿಸ್ಕೌಂಟ್ ಇವರು ಕೊಡ್ತಾ ಇದ್ದಾರೆ ಸರ್. ಇವಾಗ ಈ ಮಷಿನ್ ವಿಶೇಷತೆ ಏನು, ಇದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ?
ಸರ್ ಇದು ಕೇಕ್ ಪೌಡರ್ ಮಾಡ್ತಾರೆ ಅವರು. ಕೇಕ್ ಪೌಡರ್, ಕೇಕ್ ಪೌಡರ್ಸ್. ಎನಿವನ್ ಅವ್ರದ್ದು ಒಂದು 60 ವೆರೈಟಿ ಪೌಡರ್ಸ್ ಇದೆ. ಓಕೆ. ಅವರು 50 ಗ್ರಾಮ್ ಇಂದ ಹಿಡಿದು 300 ಗ್ರಾಮ್ ವರೆಗೂ ಮಾಡ್ತಾರೆ. ಓಕೆ. ಇದ್ರದ್ದು ಪ್ರೈಸ್ ಬಂದು 1,80,000 ಇದೆ. 1,80,000. ಓಕೆ ಓಕೆ ಓಕೆ. ಇದಕ್ಕೆ ಕೋಡಿಂಗ್ ಬರುತ್ತೆ. ಓಕೆ. ಇದಕ್ಕೆ ರಿಬನ್ ಕೋಡಿಂಗ್ ಹಾಕೊಡ್ತೀವಿ. ರಿಬನ್ ಕೋಡಿಂಗ್ ಹಾಕೊಡ್ತೀರಾ. ಸ್ನೇಹಿತರೆ ನೋಡಿದ್ರಲ್ಲ, ದೊಡ್ಡದಾಗಿ ಕೇಕ್ ಪೌಡರ್ ಮಷೀನ್ ಇದೆ ಆಕ್ಚುಲಿ. ಸೊ ಇದಕ್ಕೆ ಇವರು 1,80,000 ಹೇಳ್ತಾ ಇದ್ದಾರೆ. ಈ ತರ ಕಪ್ಸ್ ಇರುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಇಲ್ಲಿ ಕಪ್ ತೋರಿಸ್ತಾ ಇದ್ದಾರೆ ನೋಡಿ, ಇದು ಸ್ಟೀಲ್ ಕಪ್ದು. ಇದನ್ನ ನೀವು ಚೇಂಜ್ ಮಾಡ್ಕೊಂತಾ ಇರ್ಬೋದು, ಬೇರೆ ಬೇರೆ ಗ್ರಾಮ್ಗೆ ತಕ್ಕಾಗಿ, ಬೇರೆ ಬೇರೆ ಸೈಜ್ಗೆ ತಕ್ಕಾಗಿ ಇದನ್ನ ಚೇಂಜ್ ಮಾಡ್ಕೊಬಹುದು ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ ಸರ್, ಈ ಮಷಿನ್ಗಳ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಿ, ಹೇಗೆ ರೆಡಿ ಮಾಡ್ತೀರಾ, ಪ್ಲಸ್ ಯಾವ್ಯಾವ ಐಟಮ್ಗಳನ್ನ ಇದರಲ್ಲಿ ಯೂಸ್ ಮಾಡ್ತೀರಾ, ಮೆಟಲ್ಗಳನ್ನು ಯೂಸ್ ಮಾಡ್ತೀರಾ, ಸ್ವಲ್ಪ ತಿಳಿಸ್ಕೊಡಿ ಸರ್ ಇದನ್ನ. ಸರ್ ನಮ್ಮ ಹತ್ರ ನಾವು ಮಾರ್ಕೆಟಿಂಗ್ ಐಟಮ್ ಯಾವುದು ಮಾಡಲ್ಲ. ಓಕೆ. ನಾವು ಓನಾಗೆ ನಮ್ಮದೇ ಒಂದು ಡ್ರಾಯಿಂಗ್ ಮಾಡಿ ನಾವೇ ಸಪರೇಟ್ ಕ್ಯಾಸ್ಟಿಂಗ್ ಎಲ್ಲ ಮಾಡಿಸಿ ಇಲ್ಲೇ ಓನಾಗೆ ಮಾಡ್ತೀವಿ. ಮಾರ್ಕೆಟಿಂಗ್ ಐಟಮ್ ಏನು ಸಿಗುತ್ತೆ ಅಂದ್ರೆ MS ಬಾಡಿ. ಮಾರ್ಕೆಟಿಂಗ್ ಐಟಮ್ ಅಂದ್ರೆ ಮಾರ್ಕೆಟಿಂಗ್ ಅಂದ್ರೆ ಈಗ ಡೆಲ್ಲಿ, ಔಟ್ ಆಫ್ ಸ್ಟೇಷನ್ ಇಂದ ಬರುವಂತದ್ದು. ಓಕೆ ಓಕೆ ಓಕೆ. ಈ ಕಾನ್ಪುರ್ ಆ ಥರ ದೊಡ್ಡ ದೊಡ್ಡ ಸ್ಟೇಟ್ಗಳಲ್ಲಿ ಬರೀ ಸುಪಾರಿ, ಅಡಿಕೆ, ಈ ಪಾನ್ ಪರಕ್ಕು ಇದನ್ನೆಲ್ಲ ಮಾಡ್ತಾರೆ ಮಿಷಿನ್. ಅವರು ಟ್ಯಾಕ್ಸ್ ಉಳ್ಸಕ್ಕೋಸ್ಕರ 1 ವರ್ಷಕ್ಕೆ ಸ್ಕ್ರಾಪ್ ಮಾಡ್ಬಿಡ್ತಾರೆ, ಮತ್ತೆ ಹೊಸ ಮಿಷಿನ್ ಪರ್ಚೇಸ್ ಮಾಡ್ತಾರೆ. ಆ ಮಿಷಿನ್ 10-15 ಸಾವಿರ ಕೊಟ್ಬಿಡ್ತಾರೆ. ಅದನ್ನ ತಗೊಂಡ್ಬಂದು ಇವರು ರೀಕಂಡೀಷನ್ ಮಾಡಿ ಪೇಂಟ್ ಗಿಂಟ್ ಎಲ್ಲ ಮಾಡಿ, ಅದು ಟೋಟಲ್ ಎಲ್ಲ MS ಇರುತ್ತೆ. ಓಕೆ. ಮೇಲ್ಗಡೆ ಮಾತ್ರ 0.8 ಗೇಜ್ದು SS ಕವರ್ ಆಗ್ತಾರೆ. ನೋಡಕ್ಕೆ ಪಳಪಳ ಅಂತ ಇರುತ್ತೆ ಅಷ್ಟೇ. ಓಕೆ ಓಕೆ. ಅದು ಖಂಡಿತ ಒಂದು ಪರ್ಚೇಸ್ ಮಾಡಬಾರ್ದು. ಅದು MS ಅಲ್ಲೇ ಇರುತ್ತೆ, ಎಲ್ಲ MS ಬಾಡಿನೇ. ಓಕೆ ಓಕೆ ಓಕೆ. ಟೋಟಲಿ MS, ಎಲ್ಲ ಪ್ಲೇಟಿಂಗ್ ಆಗಿರುತ್ತೆ ಅಷ್ಟೇ. ಓಕೆ ಓಕೆ. ನಮ್ದು ಪ್ಯೂರ್ ಕ್ಯಾಸ್ಟಿಂಗ್. ನೀವು ಪ್ಯೂರ್ ಕ್ಯಾಸ್ಟಿಂಗ್ ಅಲ್ಲಿ ಮಾಡ್ತೀರಾ? ಕ್ಯಾಸ್ಟಿಂಗ್ ಬಾಡಿ ಇರುತ್ತೆ. ಓಕೆ. ಆಮೇಲೆ ಮೆಟಲ್ ಬೀಳೋ ಜಾಗ ಎಲ್ಲ ಫುಲ್ SS ಇರುತ್ತೆ. ಫುಲ್ SS ಅಲ್ಲಿ ಇರುತ್ತೆ. ಈ ಕಪ್ಸ್ ಗಳು ಇರಬಹುದು, ಈ ಡ್ರಾಪರ್ ಇರಬಹುದು, ಸೊ ಎಲ್ಲಾನು SS ಅಲ್ಲಿ ಮಾಡಿರ್ತೀರಾ ನೀವು? ಓಕೆ. ಕೆಲವು ಕಸ್ಟಮರ್ಗೆ ಸ್ವಲ್ಪ ರೇಟ್ ಏನನ್ನ ಸ್ವಲ್ಪ ಕಮ್ಮಿ ಆಗಬೇಕು ಅಂದ್ರೆ ನಾವು ಅವಾಗ SS ಬಿಟ್ಟು ಸ್ವಲ್ಪ ಕಮ್ಮಿ ಆಗಬೇಕು ಅಂದ್ರೆ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಯೂಸ್ ಮಾಡ್ತೀರಾ? ಓಕೆ. ಸ್ವಲ್ಪ ಕಮ್ಮಿ ಆಗುತ್ತೆ. SS ಅಲ್ಲಿ ಈಗ ಒಂದು 20,000 ಆಗೋದು, ಅದ್ರಲ್ಲಿ ಒಂದು ಆಫ್ ಆಗುತ್ತೆ. ಓಕೆ ಓಕೆ. ಕಮ್ಮಿ ಆಗುತ್ತೆ. ಓಕೆ ಓಕೆ. ಸ್ನೇಹಿತರೆ ನೋಡಿದ್ರಲ್ಲ, ಎಲ್ಲೋ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು MS ಅಲ್ಲಿ ಮಾಡಿರೋದು ನೋಡ್ಲಿಕ್ಕೆ ಮಾತ್ರ ಹೊಳಿತಾ ಇರುವಂತದ್ದು, ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಸೊ ಒಂದ್ಸತಿ ಇವತ್ತು ಕೇಳಿ, ಸೊ ಈ ತರ ಕೊಡ್ತಾ ಇದ್ದಾರೆ, ಯಾರೋ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ, ಅದ್ರಲ್ಲಿ ಏನ್ ಕತೆ ಇರ್ಬೋದು. ಸೊ ನಿಮ್ಗೆ ಇವರೇ ಹೇಳಿದ್ರಲ್ಲ, ಇವರು ಓನ್ ಆಗಿ ಕಾಸ್ಟಿಂಗ್ ಮಾಡ್ತಾರೆ, SS ಅನ್ನ ಯೂಸ್ ಮಾಡ್ತಾರೆ, ಕೆಲವು ಕಡೆ ಅಲ್ಯೂಮಿನಿಯಂ ಅನ್ನು ಯೂಸ್ ಮಾಡ್ತಾರೆ. ಸೊ ಪ್ಯೂರ್ ಆಗಿರುವಂತದ್ದು, ಇದರಿಂದ ಯಾವುದೇ ರೀತಿ ರಸ್ಟ್ ಬರಲ್ಲ ಅಲ್ವಾ? MS ಅಲ್ಲಿ ರಸ್ಟ್ ಬಂದೇ ಬರುತ್ತೆ. ಯೂಸ್ ಮಾಡಿದ್ರೆ ಅದೇನು ಬೋಲ್ಟ್ ನಟ್ಟೆ ಬಿಚ್ಚಕ್ ಬರಲ್ಲ. ಆ ಮಿಷಿನ್ ನೀವು ತಗೊಂಡ್ರೆ ಬೇರೆ ಕೊಟ್ಟರು ಅದು ಯೂಸ್ ಇಲ್ಲ. ನೋಡಿದ್ರಲ್ಲ, ಸ್ಕ್ರಾಪ್ ಹಾಕುವಂತದ್ದಾಗ್ಬಿಡುತ್ತೆ. ಬಟ್ ಇದು ಒಳ್ಳೆ ಬಾಳಿಕೆ ಬರುತ್ತೆ. ನೀವು 10 ವರ್ಷ ಅಲ್ಲ 20 ವರ್ಷ ಇಟ್ಟು ನನಗೆ ವಾಪಸ್ ಕೊಟ್ಟರು, ನಾನು ಒಂದು ಒಳ್ಳೆ ಬೆಲೆಗೆ ವಾಪಸ್ ತಗೊಳ್ತೀನಿ. ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ, ಬಾಳಿಕೆ ಕೂಡ ತುಂಬಾ ಬರುತ್ತೆ. ಅವ್ರು ಬಾಳಿಕೆ ತುಂಬಾ ಮುಖ್ಯ. ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಒಂದು 2-3 ವರ್ಷಕ್ಕೆ ಬಿಸಾಕುವಂತದ್ದಲ್ಲ. ತುಂಬಾ ಲಾಂಗ್ ರನ್ ಒಂದು ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ಡೆಫಿನೆಟ್ಲಿ 25-30-100 ವರ್ಷದ ಗಟ್ಟಲೆ ಒಂದು ಓಡಿಸಬೇಕಾಗುತ್ತೆ. 50 ವರ್ಷ ಓಡಿಸಿದ್ರು ಮಿಷಿನ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಗ್ಯಾರಂಟಿ ನೀವು ಕೊಡ್ತೀರಾ ಅಲ್ವಾ? ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವರು ಕೊಡ್ತಿರುವಂತ ಗ್ಯಾರಂಟಿ, ಇದು ಇವರು ಕೊಡ್ತಿರುವಂತ ಬಿಲ್ಡ್ ಕ್ವಾಲಿಟಿ ಸ್ನೇಹಿತರೆ. ನಾವು ಇವರ ಫೋನ್ ನಂಬರ್ ಮತ್ತು ಅಡ್ರೆಸ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನ ಕಾಂಟ್ಯಾಕ್ಟ್ ಮಾಡಿ ಇವರಿಂದ ಪರ್ಚೇಸಸ್ ಮಾಡಬಹುದು. ಅಲ್ಲದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟ್ಸ್ ಅಲ್ಲಿ, ಪಿನ್ನಡ್ ಕಮೆಂಟ್ಸ್ ಅಲ್ಲೂ ಕೂಡ ಇವರು ಡೀಟೇಲ್ಸ್ ಇರುತ್ತೆ. ಸರ್, ಇವಾಗ ಓನ್ಲಿ ನೀವು ಯಾವ್ಯಾವ ಊರಿಗೆ ಈ ಮಷಿನ್ಗಳನ್ನ ಪ್ರೊವೈಡ್ ಮಾಡ್ತೀರಾ? ಸರ್, ನಾವು ಟೋಟಲ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀವಿ ಆಲ್ರೆಡಿ. ಓಕೆ. ಮಂಗಳೂರು ಇದೆ, ಈ ಕಡೆ ಸಿರುಗುಪ್ಪ ಇದೆ, ಓಕೆ, ಬಳ್ಳಾರಿ ಇದೆ, ಓಕೆ, ಚಿಕ್ಕಮಂಗ್ಳೂರು, ಮಂಗಳೂರು, ಕಾಫಿ ಎಲ್ಲ ಎಲ್ಲಿಂದ ಬೇಕು ಫೋನ್ ಮಾಡಿದ್ರು ಕೂಡ ನೀವು ರೆಡಿ ಮಾಡ್ಕೊಟ್ಬಿಡ್ತೀರಾ? ಓಕೆ ಓಕೆ. ಸರ್, ಇವಾಗ ಒಬ್ರು ಒಂದು ಮಷಿನ್ ಬೇಕಂತ ಇದೆ, ಒಂದು ಮಾಮೂಲಿ ಒಂದು ಮಷಿನ್ ಬೇಕು ಅಂತಂದ್ರೆ ಅದನ್ನ ರೆಡಿ ಮಾಡಕ್ಕೆ ಎಷ್ಟು ದಿನ ಬೇಕಾಗತ್ತೆ? ರೆಡಿ ಮಾಡೋಕ್ಕೆ ಸರ್ ನಮ್ಗೆ ಒಂದು 20 ಡೇಸ್ ಬೇಕಾಗುತ್ತೆ. 20 ಡೇಸ್ ಬೇಕಾಗುತ್ತೆ. ನೋಡಿದ್ರೆ ಸ್ನೇಹಿತರೆ 20 ಡೇಸ್ ಬೇಕು ಒಂದು ಮಷಿನ್ ರೆಡಿ ಮಾಡ್ಬೇಕಂದ್ರೆ. ಸೊ ಪ್ರೊಸೆಸ್ ಹೇಗೆ? ಅಡ್ವಾನ್ಸ್ ಏನಾದ್ರು ಎಷ್ಟು ಪೇಮೆಂಟ್ ಮಾಡ್ಬೇಕಾಗುತ್ತೆ? ಬಂದು ನಮಗೆ ಒಂದು 60% ಅಡ್ವಾನ್ಸ್ ಮಾಡಬೇಕು. 60% ಅಡ್ವಾನ್ಸ್. ಓಕೆ. ಅಡ್ವಾನ್ಸ್ ಮಾಡಿದ್ರೆ ನಾವು ಮಿಷಿನ್ ರೆಡಿ ಮಾಡ್ತೀವಿ. ಮಿಷಿನ್ ರೆಡಿ ಆದ್ಮೇಲೆ ನಾವು ಕವರ್ ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ, ಅವ್ರಿಗೆ ಎಲ್ಲಿ ಸಿಗುತ್ತೆ ಏನು ಅಂತೆಲ್ಲ ಹೇಳ್ತೀವಿ. ಮಿಷಿನ್ ರೆಡಿ ಆಗೋದಕ್ಕೆ ಕವರ್ ಅರೇಂಜ್ ಮಾಡಿದ್ರೆ ಬಂದ್ಬಿಟ್ಟು ಕವರ್ ತಗೊಂಡ್ಬಂದು ಮೆಟೀರಿಯಲ್ ತಗೊಂಡ್ಬಂದು ಟ್ರಯಲ್ ಮಾಡಿ ಲಾಸ್ಟ್ ತಗೊಂಡು ಹೋಗ್ಬೇಕಾದ್ರೆ ಕ್ಲಿಯರ್ ಮಾಡ್ಕೊಂಡು ತಗೊಂಡೋಗ್ಬಿಡ್ಬೋದು. ನಾವು 2 ಡೇಸ್ ಸೈಟಲ್ಲಿ ಬಂದು ಅವರಿಗೆ ಏನ್ ಪ್ರಾಬ್ಲಮ್ ಇದ್ರೆ ಹೇಳ್ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೂಡ ಕೊಡ್ತೀರಾ? 1 ಇಯರ್ ವಾರಂಟಿ ಇರುತ್ತೆ. 1 ಇಯರ್ ವಾರಂಟಿ. ಏನೇ ಪ್ರಾಬ್ಲಮ್ ಆದ್ರೂ ನಾವು ಮಾಡ್ತೀವಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, 1 ಇಯರ್ ವಾರಂಟಿ ಇದೆ, ಟ್ರೈನಿಂಗ್ ಕೂಡ ಕೊಡ್ತಾರೆ. ಹಾಗೆ ನೀವು ಕವರ್ ಬಗ್ಗೆ ಹೇಳಿದ್ರಿ, ಕವರ್ ಅನ್ನ ನೀವು
ಇದು ಮಾಡ್ಕೊಡ್ತೀರಾ? ನಮಗೆ ಪರಿಚಯರು ಇದ್ದಾರೆ, ಈಗ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಗೊತ್ತಿರಲ್ಲ, ಓಕೆ, ಎಲ್ಲೆಲ್ಲೂ ಹೋಗ್ಬೇಕು, ರೇಟ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ, ಓಕೆ, ಯಾಕಪ್ಪ ಇದೆಲ್ಲ ಅಂತ ಇದಿರುತ್ತೆ, ಓಕೆ, ನಾವೆಲ್ಲ ಅನುಕೂಲ ಮಾಡ್ಕೊಡ್ತೀವಿ. ಇದು ನೋಡೋದಲ್ಲ, ಈ ತರ ಟ್ರಾನ್ಸ್ಪರೆಂಟ್ ಕವರ್ ಇರ್ಬೋದು, ಈ ತರ ಪ್ರಿಂಟೆಡ್ ಕವರ್ ಇರ್ಬೋದು, ಯಾವ್ದನ್ನು ಬೇಕಾದ್ರೂ ನೀವು ಇವ್ರ ಹತ್ರ ಕೇಳಿ ತಿಳ್ಕೊಬಹುದು. ಅದನ್ನು ಕೂಡ ಇವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ. ಇವರು ಪರಿಚಯದವ್ರ ಫ್ರೆಂಡ್ಸ್ ಇದ್ದಾರೆ, ಸೊ ಅವ್ರ ಮೂಲಕ ಕೂಡ ನೀವು ಇದು ಕವರ್ಸ್ ಗಳನ್ನು ಕೂಡ ತಗೊಬಹುದು ಸ್ನೇಹಿತರೆ. ಪ್ಲಸ್ ಅವ್ರು ಮುಂಚೆನೆ ಹೇಳ್ದಂಗೆ ಟ್ರೈನಿಂಗ್ ಕೊಡ್ತಾರೆ, ವಾರಂಟಿ ಕೂಡ ಕೊಡ್ತಾರೆ. ಸೊ ಎಲ್ಲೇ ಏನೋ ಸಮಸ್ಯೆ ಆದ್ರೂ ಕೂಡ ಅಟೆಂಡ್ ಮಾಡ್ತೀರಾ, ಕಸ್ಟಮರ್ನ ಅಟೆಂಡ್ ಮಾಡ್ತೀರಾ. ನಾವು ಬೆಂಗಳೂರಲ್ಲಿ ಆದ್ರೆ ವಿತಿನ್ 4 ಅವರ್ ಒನ್ ಡೇ, ಬೆಳಿಗ್ಗೆ 4 ಮಾಡಿದ್ರೆ ಈವ್ನಿಂಗ್ ಒಳಗಡೆ ಹೋಗ್ತೀವಿ. ಔಟ್ ಸೈಡ್ ಇದ್ರೆ 24 ಅವರ್ ಹೋಗ್ತೀವಿ. ಓಕೆ, ನೀವು ಈ ಮಷೀನ್ ಅಂದ್ರೆ ಇನ್ನು ಯಾವ್ಯಾವ ರೀತಿಯ ಪ್ಯಾಕಿಂಗ್ ಮಷೀನ್ ಗಳನ್ನ ಪ್ರೊವೈಡ್ ಮಾಡ್ತೀರಾ? ಸರ್, ನಾವು ಟೋಟಲಿ ಫುಡ್ ಐಟಮ್ ಏನು ಮಿಷಿನ್ ಬರುತ್ತೆ, ಚಾಕ್ಲೇಟ್, ಬಿಸ್ಕೆಟ್, ಆಮೇಲೆ ಈ ಮನೆಗೆ ಯೂಸ್ ಮಾಡೋ ಅಂಥದ್ದು ಮಸಾಲ ಐಟಮ್ಸ್. ಈಗ ಫಾರ್ ಎಕ್ಸಾಂಪಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದು ನಿಮ್ಯಾಟಿಕ್ ಮಿಷಿನ್. ಇದು ನಿಮ್ಯಾಟಿಕ್ ಮಿಷಿನ್. ಓಕೆ, ಓಕೆ, ಕಂಪ್ರೆಸರ್ ಓಡುತ್ತೆ. ಓಕೆ, ನಿಮ್ಯಾಟಿಕ್ ಮಿಷಿನ್ ಇದು ಒಂದು 30 ಗ್ರಾಮ್ ಇಂದ ಹಿಡಿದು 100 ಗ್ರಾಮ್ ವರೆಗೂ ಒಂದೇ ಮಿಷಿನ್ ಅಲ್ಲಿ ಆಗುತ್ತೆ. 30 ಗ್ರಾಮ್ ಇಂದ 100 ಗ್ರಾಮ್ ನ್ಯೂಮೆಟಿಕ್ ಮಿಷಿನ್. ನೋಡಿಲ್ಲ ಸ್ನೇಹಿತರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು. ಸೊ ಈ ತರ ನ್ಯೂಮೆಟಿಕ್ ಮಿಷಿನ್ ಗಳನ್ನು ಕೂಡ ಇವರು ಮಾಡ್ಕೊಡ್ತಾರೆ. 30 ಗ್ರಾಮ್ ಇಂದ 100 ಗ್ರಾಮ್ ವರೆಗೆ. ಓಕೆ, ಪೇಸ್ಟ್ ಅಷ್ಟೇ ಅಲ್ಲ, ಪಿಕಲ್ಸ್ ಬರುತ್ತೆ ಇದರಲ್ಲಿ. ಪಿಕಲ್ಸ್ ಕೂಡ ಬರುತ್ತೆ. ಬಿರಿಯಾನಿ ಪೇಸ್ಟ್, ಓಕೆ, ಪೇಸ್ಟ್ ಐಟಮ್ ಏನಿದೆ ಎಲ್ಲ ಮಾಡಬಹುದು. ಪೇಸ್ಟ್ ಐಟಮ್ ಯಾವ್ದು ಕೂಡ ಮಾಡಬಹುದು. ಹನಿ ಪ್ಯಾಕಿಂಗ್ ಮಾಡಬಹುದು, ಹನಿ ಪ್ಯಾಕಿಂಗ್, ಲಿಕ್ವಿಡ್ ಮಾಡಬಹುದು. ಓಕೆ, ಐಟಮ್ ಎಲ್ಲ ಸೊ ಅವುಗಳನ್ನು ಕೂಡ ನೀವು ಇದು ಮಾಡ್ತೀರಾ. ಸೊ ಅದರ ಬೆಲೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಒಂದು ಅಪ್ರಾಕ್ಸಿಮೇಟ್ ಆಗಿ ಅದರಲ್ಲಿ ನಮಗೆ ಇದರ ಮೆಕ್ಯಾನಿಕಲ್ ಅಲ್ಲಿ ಬೇಕು ಅಂದ್ರೆ, ಓಕೆ, ಬಟ್ ಅದು ಸ್ವಲ್ಪ ಲೀಕೇಜ್ ಅದು ಇದು ಬರೋ ಪ್ರಾಬ್ಲಮ್ಸ್ ಇರುತ್ತೆ. ಚಿಕ್ಕ ಪುಟ್ಟ ಆದ್ರೂ ಮಾಡ್ಬೋದು. ದೊಡ್ಡದೆಲ್ಲ ಮಾಡ್ಬೇಕಂದ್ರೆ ಇದು ಔಟ್ ಸೈಡ್ ಬೇರೆ ಕಡೆ ಎಲ್ಲ ಕಳಿಸ್ತಾ ಇರ್ತಾರೆ. ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಎತ್ತಾಕಿದಾಗ ಏನೋ ಆಗ್ಬಾರ್ದು, ನಿಮ್ಯಾಟಿಕ್ ಮಿಷಿನ್ ಅಲ್ಲೇ ಮಾಡ್ಕೋಬೇಕು. ಈ ನಿಮ್ಯಾಟಿಕ್ ಮಿಷಿನ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2,40,000 ಸ್ಟಾರ್ಟ್ ಆಗುತ್ತೆ. 2,40,000 ಸ್ಟಾರ್ಟ್ ಆಗುತ್ತೆ. ನೋಡೋಲ್ಲ ಸ್ನೇಹಿತರೆ, ನಿಮ್ಯಾಟಿಕ್ ಮಷಿನ್ ಬೇಕಂದ್ರೆ ನಿಮಗೆ ಹತ್ತಿರ 2,40,000 ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಇವರು ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ನಿಮ್ಮ ಮನಸ್ಸಲ್ಲಿ ಏನಾದ್ರು ಆ ರೀತಿ ಪ್ರಾಡಕ್ಟ್ ಗಳಿದ್ರೆ ದಯವಿಟ್ಟು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಹೌದು, ಓಕೆ, ಓಕೆ, ನಿಮಗೆ ಈ ಅಂಗಡಿ ಐಟಮ್ಸ್ ಎಲ್ಲ ತರ ನಿಮ್ಯಾಟಿಕ್, ಎಲ್ಲ ರೀತಿ ನಿಮ್ಯಾಟಿಕ್ ಅಲ್ಲಿ ಮಾಡ್ಕೊಡ್ತೀರಾ. ಓಕೆ, 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 ಓಕೆ. 5 kg ವರೆಗೂ ಮಾಡ್ತೀವಿ. ಅಂದ್ರೆ ಒಂದು ಮಿಷಿನ್ ಅಲ್ಲಿ 4 ಸೆಟ್ಟಿಂಗ್ ಬರುತ್ತೆ. ಓಕೆ, 25 ಈಗ 10 ಗ್ರಾಮ್ ಇಂದ ಹಿಡಿದು ಒಂದು ಮಿಷಿನ್ 10 ಗ್ರಾಮ್ ಇಂದ ಹಿಡಿದು 50 ಗ್ರಾಮ್ ವರೆಗೂ ಒಂದೇ ಮಿಷಿನ್ ಅಲ್ಲಿ ಮಾಡ್ಬೋದು. 10, 20, 25, 35, 40, 50 ಒಂದು ಮಿಷಿನ್ ಅಲ್ಲಿ ಒಂದೇ ಮಿಷಿನ್ ಅಲ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟ್ 25 ಇಂದ ಹಿಡಿದು 100 ಗ್ರಾಮ್ ಒಂದು ಮಿಷಿನ್ ಅಲ್ಲಿ ಮಾಡ್ಬೋದು. ಓಕೆ, ಈ ತರ ಮಿಷಿನ್ ಅಲ್ಲಿ. ಅದೇ ನಿಮ್ಯಾಟಿಕ್ ಅಲ್ಲಿ ಹೋದ್ರೆ 25 ಇಂದ ಹಿಡಿದು 1/2 kg ವರೆಗೂ ಒಂದೇ ಮಿಷಿನ್ ಅಲ್ಲಿ ಮಾಡ್ಬೋದು. ಓಕೆ, 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 ಓಕೆ. ನಿಮ್ಯಾಟಿಕ್ ಅಲ್ಲಿ 2 ಟೈಪ್ ಇದೆ. ಓಕೆ, ಒಂದು ಕೀಪ್ಯಾಡ್ ಇದೆ, ಸೆಮಿ ನಿಮ್ಯಾಟಿಕ್ ಇದೆ, ಒಂದು ಆಟೋಮೆಟಿಕ್ ಇದೆ. ಓಕೆ, ಆಟೋಮೆಟಿಕ್ ಅಲ್ಲಿ 1/2 kg ವರೆಗೂ ಮಾಡ್ಬೋದು. 25 ಗ್ರಾಮ್. ಬೆಲೆಗಳೆಲ್ಲ 2,40,000 ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಸ್ಟಾರ್ಟ್ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದ್ರದ್ದು ಇದಕ್ಕೆ ತಕ್ಕಾಗಿ ಬೆಲೆಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸರ್, ಈ ಮಷಿನ್ ಗಳನ್ನ ಮನೆಯಲ್ಲಿ ಮಹಿಳೆಯರು ಕೂಡ ರನ್ ಮಾಡ್ಬೋದಾ? ಈಸಿಯಾಗಿ ರನ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಡ್ತೀರಾ ತಾನೇ ಎಲ್ಲರಿಗೆ. ನೋಡಿದ್ರಲ್ಲ, ಯಾರು ಬೇಕಾದ್ರೂ ಈಸಿಯಾಗಿ ರನ್ ಮಾಡ್ಬೋದು. ಪ್ಲಸ್ ಇವರು ಅದನ್ನ ತಿಳಿಸ್ಕೊಡ್ತಾರೆ ಕೂಡ. ಸರ್, ಈ ಮಷಿನ್ ಗಳಲ್ಲದೆ ಇನ್ನು ಯಾವ್ಯಾವ ರೀತಿ ಮಷಿನ್ ಗಳನ್ನ ನೀವು ಸಪ್ಲೈ ಮಾಡ್ತೀರಾ? ಸರ್, ನಾವು ಬ್ಯಾಂಡ್ ಸೀಲಿಂಗ್ ಮಿಷಿನ್ ಮಾಡ್ತೀವಿ. ಬ್ಯಾಂಡ್ ಸೀಲಿಂಗ್ ಮಿಷಿನ್ ಮಾಡ್ತೀರಾ? ಓಕೆ, ಅದನ್ನ ಆಟೋಮೆಟಿಕ್ ಕೌಂಟ್ ಮಾಡಿ ಮಿಷಿನ್ ಕೊಟ್ಟರೆ ಸೀಲಿಂಗ್ ಆಗಿ ಬರುತ್ತೆ. ಅದು ಬೆಲೆ ಎಷ್ಟಾಗುತ್ತೆ ಸರ್ ಅದ್ರದ್ದು? ಸರ್, ಅದು ಅದರಲ್ಲಿ ಹಾರ್ಜೆಂಟಲ್ ವರ್ಟಿಕಲ್ 2 ಬರುತ್ತೆ. 2 ಬೇಕಂದ್ರೆ 26.5 ಆಗುತ್ತೆ. 26.5 ಆಗುತ್ತೆ. ಓಕೆ, ರೈಟ್. ಅದ್ರ ನಂತರ ಇನ್ಯಾವ ಮಷಿನ್ ಅನ್ನ ಮಾಡ್ಕೊಡ್ತೀರಾ? ಅದು ಬಿಟ್ರೆ ವೇಯಿಂಗ್ ಇದೆ. ವೇಯಿಂಗ್ ಮಷಿನ್, ಸೆನ್ಸರ್ ಇರುತ್ತೆ. ಅಲ್ಲಿ ಮೆಟೀರಿಯಲ್ ಹಾಕಿ ಗ್ರಾಮೇಜ್ ಸೆಟ್ ಮಾಡಿದ್ರೆ 2 ಗ್ರಾಮ್ ಇಂದ ಹಿಡಿದು 200 ಗ್ರಾಮ್ ವರೆಗೂ ಒಂದು ಮಿಷಿನ್ ಬರುತ್ತೆ. ಆಟೋಮೆಟಿಕಲಿ ಇದಾಗುತ್ತೆ. ಸ್ನೇಹಿತರೆ, ಇವ್ರು ಏನ್ ಹೇಳ್ತಾ ಇದ್ದಾರೆ ಅದೆಲ್ಲ ಆಕ್ಚುಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಸೊ ಆ ಮಷಿನ್ ಗಳನ್ನು ಕೂಡ ಕೊಡ್ತಾರೆ. ಅದೆಷ್ಟು ರೇಟ್ ಆಗುತ್ತೆ ಸರ್ ಆಟೋಮೆಟಿಕ್ ವೇಯಿಂಗ್ ಮಷಿನ್? ಅದೆಲ್ಲ ಸರ್ ಒಂದು 35 ಮೇಲೆ ಸ್ಟಾರ್ಟ್ ಆಗುತ್ತೆ. 35,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ಹೇಗೋ ಪ್ಯಾಕಿಂಗ್ ಮಷಿನ್ ಇದರಲ್ಲಿ ಇದ್ದೀರಾ, ಸೊ ಬಿಸ್ನೆಸ್ ಗೆ ರಿಲೇಟೆಡ್ ಇದ್ದೀರಾ ನೀವು. ಸೊ ನಿಮ್ಗೆ ನಮ್ಮ ವ್ಯೂವರ್ಸ್ಗೋಸ್ಕರ ಯಾವ್ದಾದ್ರು ಒಂದು ಬಿಸ್ನೆಸ್ ಸಪೋರ್ಟ್ ಮಾಡಕ್ಕಾಗತ್ತಾ ನೀವು? ಖಂಡಿತ ಮಾಡೋಣ ಸರ್. ಯಾವ್ದು ಮಾಡಕ್ಕಾಗತ್ತೆ ಹೇಳಿ. ಈಗ ಅವ್ರ ಏರಿಯಾದಲ್ಲಿ ಈಗ ಅವ್ರ ಕೈಲಿ ಪೌಡ್ರು ಮಸಾಲ ಇದೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಸ್ನಾಕ್ಸ್ ಅಲ್ಲಿ ಮಾಡ್ಬೋದು. ಈ ಚಿಕ್ಕ ಮಕ್ಕಳು ಕುರ್ಕುರೆ 2 ರೂಪಾಯಿಂದ ಹಿಡಿದು 10 ರೂಪಾಯಿ 5 ರೂಪಾಯಿ ಕುರ್ಕುರೆ. ಹೌದು, ತುಂಬಾ ಓಡುತ್ತದೆ ಆಕ್ಚುಲಿ. ಹೌದು, ಅದು ತುಂಬಾ ಈಸಿ, ಸಿಂಪಲ್. ಅದು ನಿಮ್ಯಾಟಿಕ್ ಮಿಷಿನ್ ಮಿನಿಮಮ್ ಅಂದ್ರೆ ಒಂದು 5 lakhs ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. 5 lakh ಇನ್ವೆಸ್ಟ್ಮೆಂಟ್. ಓಕೆ, ಕವರ್ ರೆಡಿ ಸಿಗುತ್ತೆ. ಓಕೆ, ಕವರ್ಸ್ ನಾವು ಸಪ್ಲೈ ಮಾಡಿಸ್ತೀವಿ. ಆಮೇಲೆ ಅದಕ್ಕೆ ರಾ ಮೆಟೀರಿಯಲ್ ಎಲ್ಲ ರೆಡಿ ಸಿಗುತ್ತೆ. ಫ್ರೈ ಮಾಡೋದು ಅದಕ್ಕೊಂದು
ಫಾರ್ಮುಲಾಗಳಿದೆ ಅದು ಹೇಳ್ಕೊಡ್ತೀವಿ, ಪ್ಯಾಕಿಂಗ್ ಮಾಡೋದು ಅಷ್ಟೇ, ತುಂಬಾ ಈಸಿ. ಓಕೆ ಓಕೆ. ಸೊ ಈ ಕುರ್ಕುರೆ ಬಿಸ್ನೆಸ್ ಅನ್ನ ನೀವು ಬೇಕಾದ್ರೆ ಸಪೋರ್ಟ್ ಮಾಡ್ತೀರಾ ಸ್ನೇಹಿತರೆ. ನೋಡಿದ್ರೆ ಓನ್ಲಿ ಪ್ಯಾಕಿಂಗ್ ಮಷಿನ್ ಅಷ್ಟೇ ಅಲ್ಲದೆ ನೀವೇನಾದ್ರೂ ಒಂದು ವೇಳೆ ಕುರ್ಕುರೆ ಮಷೀನ್ ಸುತ್ತಮುತ್ತ ನಿಮ್ಮ ಅಂಗಡಿಯಲ್ಲಿ ನೋಡಿರ್ತಾರೆ ಎಷ್ಟೊಂದು ಸೇಲ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದ್ರು ಯೋಚನೆ ಇದ್ರೆ 5 lakh ಇನ್ವೆಸ್ಟ್ಮೆಂಟ್ ಇಂದ ಇವ್ರ ಜೊತೆ ನೀವು ಸೇರ್ಕೊಂಡ್ಬಿಟ್ಟು ಅದರ ಪೂರ್ತಿ ಪ್ಯಾಕೇಜಿಂಗ್ ಮಷೀನ್ ಇರ್ಬೋದು, ನ್ಯೂಮ್ಯಾಟಿಕ್ ಮಷೀನು, ಕವರು, ಹಾಗೆ ಅದ್ರದ್ದು ರಾ ಮಟೀರಿಯಲ್ ಪ್ಲಸ್ ಅದ್ರದ್ದು ಇದು ಹೇಗೆ ಮಾಡೋದು ಅನ್ನೋದು ಪೂರ್ತಿ ಇದು ಇನ್ಫಾರ್ಮೇಶನ್ ಕೂಡ ಇವರು ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಐಡಿಯಾ ಇದ್ರೆ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ನಮಗೋಸ್ಕರ ಇಂಥ ಒಳ್ಳೆ ಇನ್ಫಾರ್ಮೇಶನ್ ತಂದಿರುವಂತಹ ಅಜಯ್ ಅವರಿಗೆ ಧನ್ಯವಾದಗಳು ಅಜಯ್ ಅವರೇ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಎಂತ ಉತ್ತಮವಾದ ವಿಚಾರ ತಂದಿದ್ದೀನಿ. ಹಾಗೆ ಇವರ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.